ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಮೊದಲನೇ ಕಾರ್ತಿಕ ಸೋಮವಾರದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಭಿಷೇಕ ಎಲ್ಲನೂ ತುಂಬ ಚೆನ್ನಾಗಾಯಿತು. ಅಭಿಷೇಕವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ವಿಧಿಗಳಲ್ಲಿ ಒಂದಾಗಿದೆ. ಈ ಅಭಿಷೇಕದ ಮಹತ್ವವೇನು ಅನ್ನೋದನ್ನ ನೋಡೋಣ. ಗಣೇಶನಿಗೆ ನೀರಿನಿಂದ ಅಭಿಷೇಕ ಮಾಡೋದ್ರಿಂದ ಇದು ಶುದ್ಧತೆ ಹಾಗೂ ಶಾಂತಿಯ ಸಂಕೇತ ಆಗಿದೆ. ಅದರಿಂದ ಮನಸ್ಸು ಶುದ್ಧವಾಗುತ್ತದೆ. ವಿಘ್ನಗಳನ್ನು ಗಣಪತಿ ದೂರ ಮಾಡ್ತಾರೆ. ಹಾಲಿನಿಂದ ಗಣೇಶನಿಗೆ ಅಭಿಷೇಕ ಮಾಡೋದ್ರಿಂದ ಬುದ್ಧಿವಂತಿಕೆ, ಜ್ಞಾನ ಮತ್ತು ಸ್ಮರಣ ಶಕ್ತಿ ಹೆಚ್ಚಿಸ್ತಾರೆ. ವಿದ್ಯಾರ್ಥಿಗಳಿಗಂತೂ ತುಂಬ ಒಳ್ಳೆಯದು. ಅರಿಶಿಣದ ನೀರಿಂದ ಗಣಪತಿಗೆ ಅಭಿಷೇಕ ಮಾಡೋದ್ರಿಂದ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಹಾಯಕವಾಗುತ್ತೆ. ಹಾಗೆ ಇದು ತುಂಬ ಶುಭದಾಯಕ. ಕುಂಕುಮ ನೀರಿಂದ ಅಭಿಷೇಕ ಮಾಡೋದ್ರಿಂದ ಮನೆಗೆ ಧನ ಮತ್ತು ಶಾಂತಿ ತರಲು ಸಹಾಯಕ. ಇದು ಸೌಭಾಗ್ಯ ಮತ್ತು ಶಕ್ತಿಯ ಸಂಕೇತವೂ ಕೂಡ ಹೌದು. ಚಂದನದಿಂದ ಅಭಿಷೇಕ ಮಾಡೋದ್ರಿಂದ ಗಣಪತಿಯ ಶಾಂತ ಸ್ವಭಾವಕ್ಕೆ ಇದು ಹೊಂದಿಕೆಯಾಗತ್ತೆ. ಹಾಗೆ ಶೀತಲತೆ ಮತ್ತು ಧ್ಯಾನಕ್ಕೆ ಅನುಕೂಲವಾಗುತ್ತೆ. ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡೋದ್ರಿಂದ ಪಾಪ ಪರಿಹಾರವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಅಭಿಷೇಕ ಅಂದರೆ ಅದು ಜಲಾಭಿಷೇಕ. ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಆಧ್ಯಾತ್ಮಿಕ ಶುದ್ಧತೆ ಸಿಗುತ್ತೆ, ಕರ್ಮ ಶುದ್ಧೀಕರಣವಾಗುತ್ತೆ, ಹಾಗೆ ಮನಸ್ಸು ಕೂಡ ಶುದ್ಧವಾಗುತ್ತೆ. ಅರಿಶಿಣದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ರೋಗ ನಿವಾರಣೆಯಾಗತ್ತೆ, ದೇಹದ ಆರೋಗ್ಯಕ್ಕೆ ಲಾಭಕಾರಿ. ಕುಂಕುಮದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಧೈರ್ಯ ಮತ್ತು ಸೌಭಾಗ್ಯವನ್ನ ನೀಡುತ್ತೆ, ಹಾಗೆ ಇದು ಶಕ್ತಿಯ ಸಂಕೇತ ಕೂಡ. ಚಂದನದಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ತಾಪ ನಿವಾರಣೆಯಾಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೆ ಧ್ಯಾನಕ್ಕೆ ಕೂಡ ಅನುಕೂಲ. ನೀರಿನಿಂದ ಕಾರ್ತಿಕೇಯನಿಗೆ ಅಭಿಷೇಕ, ಇದು ಶುದ್ಧತೆ ಮತ್ತು ಶಕ್ತಿಯ ಸಂಕೇತ. ಶಕ್ತಿಯ ದೇವತೆ ಕಾರ್ತಿಕೇಯನಿಗೆ ಶುದ್ಧ ಮನಸ್ಸಿನಿಂದ ಅರ್ಪಣೆ ಮಾಡೋದು. ಹಾಲಿನಿಂದ ಕಾರ್ತಿಕೇಯನಿಗೆ ಅಭಿಷೇಕ ಮಾಡೋದ್ರಿಂದ ಶತ್ರುಗಳ ನಿವಾರಣೆ ಆಗತ್ತೆ, ಹಾಗೆ ಧೈರ್ಯ ಮತ್ತು ಶಕ್ತಿ ವೃದ್ಧಿಯಾಗತ್ತೆ. ಅರಿಶಿಣದ ನೀರಿನಿಂದ ಕಾರ್ತಿಕೇಯನಿಗೆ ಅಭಿಷೇಕ ಮಾಡೋದ್ರಿಂದ ಶಕ್ತಿಯ ಬೆಳವಣಿಗೆ ಆಗತ್ತೆ, ಹಾಗೆ ರೋಗ ನಿವಾರಣೆಯಾಗತ್ತೆ. ಕುಂಕುಮದ ನೀರಿನಿಂದ ಕಾರ್ತಿಕೇಯನಿಗೆ ಅಭಿಷೇಕ ಮಾಡೋದ್ರಿಂದ ಶಕ್ತಿ ವೃದ್ಧಿ, ಹಾಗೆ ವಿಜಯದ ಸಂಕೇತವಾಗುತ್ತೆ. ಚಂದನದಿಂದ ಕಾರ್ತಿಕೇಯನಿಗೆ ಅಭಿಷೇಕ ಮಾಡೋದ್ರಿಂದ ಶಾಂತಿ ಮತ್ತು ತಾತ್ವಿಕ ಬೆಳವಣಿಗೆ ಹೆಚ್ಚಾಗುತ್ತೆ, ಧ್ಯಾನ ಮತ್ತು ಶಕ್ತಿಯ ಸಮತೋಲನ ಕೂಡ ಆಗತ್ತೆ. ಈ ಅಭಿಷೇಕ ಪದ್ಧತಿಗಳು ದೇವರೊಂದಿಗೆ ಆಂತರಿಕ ಸಂಬಂಧವನ್ನು ಗಾಢಗೊಳಿಸುತ್ತವೆ ಮತ್ತು ಭಕ್ತನ ಮನಸ್ಸಿನಲ್ಲಿ ಶುದ್ಧತೆ, ಶಾಂತಿ ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತದೆ. ಈ ಅಭಿಷೇಕ ಪದ್ಧತಿಗಳು ಕೇವಲ ಆಚರಣೆ ಮಾತ್ರವಲ್ಲ, ಅವು ಭಕ್ತನ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ಶಕ್ತಿಯೂ ಕೂಡ ಹೌದು. ಕಾರ್ತಿಕ ಸೋಮವಾರದಂದು 355 ಎಳೆಯ ದೀಪವನ್ನು ಹಚ್ಚೋದ್ರಿಂದ ಆಧ್ಯಾತ್ಮಿಕ ಶುದ್ಧತೆ, ಪುಣ್ಯ ಮತ್ತು ದೈವಿಕ ಆಶೀರ್ವಾದಗಳನ್ನು ನೀಡುತ್ತೆ. ಈ ರೀತಿ ದೀಪ ಹಚ್ಚೋದು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವಾದ ವಿಧಿಯಾಗಿದೆ. ಇದು ವಿಶೇಷವಾಗಿ ಶಿವನ ಆರಾಧನೆಗೆ ಸಂಬಂಧಿಸಿದಂತೆ ಮಾಡಲಾಗುತ್ತದೆ. ಕಾರ್ತಿಕ ಸೋಮವಾರವು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. 365 ಎಳೆಯ ದೀಪವನ್ನ ವರ್ಷದಲ್ಲಿ ಪ್ರತಿದಿನದ ಪ್ರತಿನಿಧಿಯಾಗಿದ್ದು ಪ್ರತಿದಿನದ ಪಾಪ ಪರಿಹಾರಕ್ಕೆ ಸಹಾಯಕ. ಅಂದರೆ 365 ದಿನವೂ ದೀಪ ಹಚ್ಚದಂತಾಗುತ್ತದೆ. ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧಿಗೊಳಿಸುತ್ತದೆ. ಧ್ಯಾನ ಮತ್ತು ಭಕ್ತಿಗೆ ಅನುಕೂಲ, ಪಾಪ ಪರಿಹಾರವಾಗುತ್ತೆ, ಶಾಶ್ವತ ಪುಣ್ಯವನ್ನ ಕೂಡ ನೀಡುತ್ತೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದೀಪ ಬೆಳಗಿಸೋದು ಲಕ್ಷ್ಮೀ ದೇವಿಯ ಕೃಪೆಗೆ ಕಾರಣವಾಗುತ್ತೆ, ಮನೆಗೆ ಧನ, ಸಮೃದ್ಧಿ ಮತ್ತು ಶಾಂತಿಯನ್ನು ತರಲು ಸಹಾಯಕವಾಗುತ್ತೆ. ಇದು ವರ್ಷ ಪೂರ್ತಿ ಬೆಳಕು, ಶಕ್ತಿ ಮತ್ತು ದೈವಿಕ ರಕ್ಷಣೆಗೆ ಸಂಕೇತವಾಗುತ್ತೆ. ಜೀವನದಲ್ಲಿ ಅಂಧಕಾರವನ್ನು ದೂರ ಮಾಡುತ್ತೆ. ಈ ವಿಧಿಯನ್ನ ಮಾಡುವಾಗ ಶುದ್ಧ ಮನಸ್ಸು, ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಮಾಡುವುದು ಅತ್ಯಂತ ಮುಖ್ಯ. ದೀಪ ಹಚ್ಚುವ ಸ್ಥಳ, ಸಮಯ ಮತ್ತು ಮಂತ್ರಗಳ ಬಗ್ಗೆ ತಿಳಿದುಕೊಂಡು ಮಾಡೋದ್ರಿಂದ ಫಲ ಹೆಚ್ಚಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.